ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೆಲ್ಲಿಯ ತೀರ್ಥದಿಂದ ನಮ್ಮ ಪ್ರಯಾಣ ಹೊರಟಿತು ಪೊಳಲಿನ ರಾಜರಾಜೇಶ್ವರಿ ದೇವಾಲಯದ ಕಡೆಗೆ. ತುಳುನಾಡು ಪರಶುರಾಮರಿಂದ ಸೃಷ್ಟಿಯಾದ ಒಂದು ಪವಿತ್ರ ಭೂಮಿ ಎಂದೇ ಖ್ಯಾತಿ ಪಡೆದಿದೆ. ಈ ಒಂದು ತುಳುನಾಡಿನಲ್ಲಿ ಶಕ್ತಿ ದೇವತೆಗಳು, ದೈವಗಳು, ದೇವಾಲಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಬಹುದು. ಈ ದೈವ ದೇವಾಲಯಗಳು ಕರಾವಳಿಯುದ್ದಕ್ಕೂ ವ್ಯಾಪಿಸಿದ್ದು ತಮ್ಮ ಕಾರಣಿಕಗಳಿಂದ ಹೆಸರುವಾಸಿಯಾಗಿವೆ. ಅಂತಹ ಮತ್ತೊಂದು ಕ್ಷೇತ್ರವೇ ಪೊಳಲಿನ ಶ್ರೀ ರಾಜರಾಜೇಶ್ವರಿ. ಪೊಳಲು ಮಂಗಳೂರಿನಿಂದ 19 ಕಿಲೋಮೀಟರ್ಸ್, ಕಟೀಲಿನಿಂದ 21 ಕಿಲೋಮೀಟರ್ಸ್, ನೆಲ್ಲಿತೀರ್ಥದಿಂದ 17 ಕಿಲೋಮೀಟರ್ಸ್ ದೂರದಲ್ಲಿದೆ. ರಾಜ್ಯದ ಯಾವುದೇ ಮೂಲೆಯಿಂದಾದರೂ ಮಂಗಳೂರನ್ನು ತಲುಪಿ ಮಂಗಳೂರಿನಿಂದ ಪೊಳಲನ್ನು ತಲುಪಬಹುದು. ಉಡುಪಿ, ಕಟೀಲಿಗೆ ಭೇಟಿ ಕೊಟ್ಟಾಗ, ಮಂಗಳೂರಿಗೆ ಭೇಟಿ ಕೊಟ್ಟಾಗ ತಪ್ಪದೆ ಪೊಳಲಿಗೆ ಭೇಟಿ ನೀಡಿ ತಾಯಿ ಲಲಿತೆ ರಾಜರಾಜೇಶ್ವರಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರಿಯಂಗಲ ಗ್ರಾಮದ ಪೊಳಲಿಯಲ್ಲಿ ಶ್ರೀ ರಾಜರಾಜೇಶ್ವರಿಯು ನೆಲೆಸಿದ್ದಾಳೆ. ಈ ಒಂದು ದೇವಾಲಯವು ಫಲ್ಗುಣಿ ನದಿ ತೀರದಲ್ಲಿದೆ. ದೇವಾಲಯವು ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 12:30 ಮತ್ತೆ ಸಂಜೆ 5ರಿಂದ ರಾತ್ರಿ 8:30ರವರೆಗೆ ತೆರೆದಿರುತ್ತೆ. ನಾವು ಭೇಟಿ ನೀಡಿದಾಗ 2 ಗಂಟೆ ಆಗಿತ್ತು. ದೇವಾಲಯ ಮುಚ್ಚಿತ್ತು. ಅಲ್ಲೇ ನಾವು ವಿಚಾರಿಸಿದಾಗ 3 ಗಂಟೆಗೆ ಮತ್ತೆ ದೇವಾಲಯ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಈಗ ಊಟ ಇದೆ, ಹೋಗಿ ದೇವಿಯ ಪ್ರಸಾದವನ್ನು ಸ್ವೀಕರಿಸಿ ಎಂದರು. ನಾವು ಕೂಡ ಹೋಗಿ ಮೊದಲಿಗೆ ದೇವಿಯ ಪ್ರಸಾದವನ್ನು ಸ್ವೀಕರಿಸಿದೆವು. ಇಲ್ಲಿ ಪ್ರತಿದಿನವೂ ಕೂಡ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹದ ವ್ಯವಸ್ಥೆ ಇದೆ. ದೇವಾಲಯದ ಬಾಗಿಲು ತೆರೆಯಲು ಇನ್ನೂ ಸಮಯಾವಕಾಶ ಇದ್ದಿದ್ದರಿಂದ ನಾವು ದೇವಾಲಯವನ್ನು ಒಂದು ಸುತ್ತು ನೋಡಿ ಬರೋಣ ಅಂದ್ಕೊಂಡು ದೇವಾಲಯದ ಸುತ್ತ ಒಂದು ಸುತ್ತು ಬಂದೆವು. ದೇವಾಲಯ ನೋಡಲು ತುಂಬ ಚೆನ್ನಾಗಿದೆ, ತುಂಬ ಸೊಗಸಾಗಿ ಕಟ್ಟಿದ್ದಾರೆ. ಈಗಷ್ಟೇ ರಿನೋವೇಷನ್ ಆಗಿದೆ. ಈ ದೇವಾಲಯ ಹೊಸದಾಗಿ ನಿರ್ಮಿತವಾದ ಈ ದೇವಾಲಯ ವಿಶಾಲವಾಗಿದೆ. ಲಲಿತೆಯ ಈ ಗುಡಿಯು 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ದೇವಾಲಯವನ್ನು ಸುರದ ಮಹಾರಾಜನು ನಿರ್ಮಿಸಿದನು ಎಂಬ ಪ್ರತೀತಿ ಇದೆ. ಬಹಳ ಹಿಂದೆ ಪುರಾಣ ಕಾಲದಲ್ಲಿ ಸುರತ ಮಹಾರಾಜನು ವೈರಿಗಳ ವಿರುದ್ಧ ಸೆಣಸಾಡಿ ಸೋತು ಎಲ್ಲವನ್ನೂ ಕಳೆದುಕೊಂಡು ಕಾಡನ್ನು ಸೇರುತ್ತಾನೆ. ಅಲ್ಲಿ ಅವನಿಗೆ ಸಮಾಧಿ ಎನ್ನುವ ವ್ಯಕ್ತಿಯ ಪರಿಚಯವಾಗಿ ಅವರೊಡನೆ ಕಾಡಿನಲ್ಲಿ ಸುತ್ತಾಡುವಾಗ ಸುಮೇಧ ಮಹರ್ಷಿಯ ಆಶ್ರಮವನ್ನು ಕಂಡು ಅಲ್ಲಿಗೆ ತೆರಳುತ್ತಾರೆ. ಅಲ್ಲಿಗೆ ಬಂದು ಸುಮೇಧ ಋಷಿಯಲ್ಲಿ ತಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡಾಗ ಸುಮೇಧ ಋಷಿಯು ಸುರತ ಮಹಾರಾಜನಿಗೆ ತಾಯಿ ಲಲಿತೆ ರಾಜರಾಜೇಶ್ವರಿಯ ಮಂತ್ರೋಪದೇಶವನ್ನು ನೀಡಿ ಧ್ಯಾನ ಮಾಡುವಂತೆ ಹೇಳುತ್ತಾರೆ. ಅವರ ಮಾತಿನಂತೆ, ಮುನಿಯ ಅಪ್ಪಣೆಯಂತೆ ಸುರತನು ದೇವಿಯ ಧ್ಯಾನದಲ್ಲಿ ಲೀನವಾಗಿರಲು ಒಂದು ದಿನ ಸುರತ ಮಹಾರಾಜನ ಕನಸಿನಲ್ಲಿ ಆಸ್ಥಾನರೂಢಳಾದ ದೇವಿಯು ತನ್ನ ಪರಿವಾರ ಸಮೇತ ಬಂದು ದರ್ಶನವನ್ನು ನೀಡುತ್ತಾಳೆ. ದೇವಿ ಕನಸಿನಲ್ಲಿ ದರ್ಶನ ನೀಡಿದಂತಹ ವಿಷಯವನ್ನು ಸುರತ ಮಹಾರಾಜರು ಸುಮೇಧ ಮಹರ್ಷಿಯಲ್ಲಿ ಹೇಳಿಕೊಳ್ಳುತ್ತಾರೆ. ಆಗ ಸುಮೇಧ ಮಹರ್ಷಿಗಳು ನಿನ್ನ ಕನಸಿನಲ್ಲಿ ಕಂಡ ದೇವಿಯ ರೂಪವನ್ನು ಮೂರ್ತಿಯ ರೂಪಕ್ಕೆ ತಂದು ಜೇಡಿ ಮಣ್ಣಿನಿಂದ ದೇವಿಯನ್ನು ಸೃಷ್ಟಿಸಿ ಪ್ರತಿಷ್ಠಾಪಿಸಿ ಪೂಜಿಸು ಎಂದು ಹೇಳುತ್ತಾರೆ. ಅವರ ಮಾತಿನಂತೆ ಸುರತನು ಮಣ್ಣಿನಿಂದ ಪರಿವಾರ ಸಮೇತ ಶ್ರೀದೇವಿಯ ಮೂರ್ತಿಯನ್ನು ಮಾಡಿ ಪ್ರತಿಷ್ಠಾಪಿಸಿ ಪೂಜಿಸಲು ಪ್ರಾರಂಭಿಸುತ್ತಾನೆ. ಹೀಗೆ ತಾಯಿ ರಾಜರಾಜೇಶ್ವರಿಯ ಮೂರ್ತಿ ರೂಪುಗೊಂಡು ಪೊಳಲಿಯಲ್ಲಿ ಪ್ರತಿಷ್ಠಾಪನೆಯಾಗಿ ಅಂದಿನಿಂದ ತಾಯಿ ಪೊಳಲಿನ ರಾಜರಾಜೇಶ್ವರಿಯಾಗಿ ಇಲ್ಲಿ ಪರಿವಾರ ಸಮೇತ ನೆಲೆಗೊಂಡಿದ್ದಾಳೆ. ತಾಯಿ ಲಲಿತೆ ರಾಜರಾಜೇಶ್ವರಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ತನ್ನ ಸಮಸ್ತ ರಾಜ್ಯವನ್ನು ಮರಳಿ ಪಡೆಯುತ್ತಾನೆ ಸುರತ ಮಹಾರಾಜ. ತನ್ನ ವಜ್ರಖಚಿತವಾದ ಕಿರೀಟವನ್ನು ತಾಯಿಗೆ ಸಮರ್ಪಿಸುತ್ತಾನೆ. ಹಿಂದಿಗೂ ಕೂಡ ದೇವಾಲಯದಲ್ಲಿ ತಾಯಿಯ ಮುಡಿಯನ್ನು ಅಲಂಕರಿಸುವ ವಜ್ರಖಚಿತವಾದ ಆ ಕಿರೀಟ ಸುರತನದೇ ಎಂಬ ಭಾವನೆ ಇದೆ. ವಿಜಯನಗರ ಕಾಲದಲ್ಲಿ 2ನೇ ದೇವರಾಯರ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ
ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ ಮಂಗಳೂರಿನ ರೇವು ಪಟ್ಟಣಕ್ಕೆ ಬಂದಂತಹ ಸಮಯದಲ್ಲಿ ಪೊಳಲಿಗೆ ಭೇಟಿಯನ್ನು ನೀಡಿ ಇಲ್ಲಿನ ವಿಗ್ರಹಗಳನ್ನು ಕಂಡು ಪ್ರಪಂಚದಲ್ಲಿ ಇಂತಹ ವಿಗ್ರಹಗಳನ್ನು ಇದುವರೆಗೂ ನಾನು ಎಲ್ಲಿಯೂ ನೋಡಿಲ್ಲ ಎಂದು ತನ್ನ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ತುಳುನಾಡಿಗೆ ದಾಳಿ ಮಾಡಿಕೊಂಡು ಬಂದ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದ ಚೆಂಡಿನ ಉತ್ಸವದ ವೈಭವವನ್ನು ಕೇಳಿ ಅಲ್ಲಿಯೇ ಒಂದು ಕಟ್ಟೆ ಕಟ್ಟಿಸಿ ಅದರ ಮೇಲೆ ಕೂತು ಆ ಚೆಂಡಿನ ಉತ್ಸವವನ್ನು ನೋಡಿದ್ದರಂತೆ. ಈಗಲೂ ಸಹ ಈ ಕಟ್ಟೆಯನ್ನು ಸುಲ್ತಾನ್ ಕಟ್ಟೆ ಎಂದು ಕರೆಯುತ್ತಾರೆ. ಟಿಪ್ಪು ಸುಲ್ತಾನನೊಂದಿಗೆ ಬಂದಿದ್ದಂತಹ ಪರಿವಾರದವರು ಸೈನಿಕರು ನಿಂತು ಚೆಂಡಿನ ಉತ್ಸವವನ್ನು ನೋಡಿದ ಆ ಒಂದು ಜಾಗವನ್ನು ಸುಲ್ತಾನ ಗದ್ದೆ ಎಂದು ಕರೆಯಲಾಗುತ್ತೆ. ಕೆಳದಿಯ ರಾಣಿ ಚೆನ್ನಮ್ಮ ಪೊಳಲಿಗೆ ಭೇಟಿ ನೀಡಿ ದೇವಿಗೆ ಮಹಾರಥವನ್ನು ಅರ್ಪಿಸಿದ್ದರಂತೆ. ಮೈಸೂರಿನ ಮಹಾರಾಜರಾಗಿದ್ದಂತಹ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರು ದೇವಿಯ ಸನ್ನಿಧಾನಕ್ಕೆ ಭೇಟಿ ಇದ್ದು ದೇವಿಗೆ ತೊಡಿಸುವ ಆಭರಣಗಳನ್ನು ಒಪ್ಪಿಸಿದ್ದರಂತೆ. ಮಧ್ಯಾಹ್ನ 3 ಗಂಟೆಗೆ ದೇವಾಲಯ ಓಪನ್ ಆಯಿತು. ಪೂಜೆ ಮಾತ್ರ ಸಂಜೆ 5ಕ್ಕೆ ಶುರುವಾಗುತ್ತೆ ಅಂದರು. ನಾವು ದೇವಿಯ ದರ್ಶನವನ್ನು ಪಡೆದು ತೀರ್ಥಪ್ರಸಾದ ಸ್ವೀಕರಿಸಿದೆವು. 9 ಅಡಿಗೂ ಹೆಚ್ಚು ಎತ್ತರವಾದ ಶ್ರೀದೇವಿಯ ವಿಗ್ರಹವನ್ನು ವಿಶೇಷ ಔಷಧೀಯ ಗುಣವುಳ್ಳ ಸಸ್ಯಗಳ ರಸವನ್ನು ಜೇಡಿ ಮಣ್ಣಿಗೆ ಸೇರಿಸಿ ತಯಾರಿಸಲಾಗಿದೆ. ವಿಗ್ರಹವನ್ನು ಜೇಡಿ ಮಣ್ಣಿನಿಂದ ತಯಾರಿಸಿರುವುದರಿಂದ ಈ ದೇವಿಗೆ ಅಭಿಷೇಕ ಇರುವುದಿಲ್ಲ. ಅತಿ ಎತ್ತರವಾದ ರಾಜರಾಜೇಶ್ವರಿಯ ವಿಗ್ರಹಕ್ಕೆ 18 ಮೊಳದ ಸೀರೆಯನ್ನು ಉಡಿಸಲಾಗುತ್ತದೆ. ಗರ್ಭಗುಡಿಯಲ್ಲಿ ತಾಯಿ ರಾಜರಾಜೇಶ್ವರಿಯನ್ನು ದರ್ಶಿಸಿ ಎಡಭಾಗಕ್ಕೆ ಸಾಗಿದರೆ ಭದ್ರಕಾಳಿಯನ್ನು ದರ್ಶಿಸಬಹುದು. ಆನಂತರ ಬಲಬದಿಯಲ್ಲಿ ಸುಬ್ರಹ್ಮಣ್ಯ, ಗಣಪತಿ, ಶೂಲಿನಿ, ಬ್ರಹ್ಮವಟು, ವಿಷ್ಣುವಟು, ದಂಡಿನಿ, ಮಂಡಿನಿ ಹೀಗೆ ಪರಿವಾರ ಸಮೇತ ಗಣಗಳ ಸಾನ್ನಿಧ್ಯವಿದೆ. ಶ್ರೀ ಕ್ಷೇತ್ರದ ಹೊರಾಂಗಣದಲ್ಲಿ ದುರ್ಗಾಪರಮೇಶ್ವರಿಯ ದೇವಿಯ ಗುಡಿಯಿದ್ದು ಸುಮೇಧ ಮುನಿಯು ಇದನ್ನು ಪ್ರತಿಷ್ಠಾಪಿಸಿದರು ಎನ್ನುವ ಪ್ರತೀತಿ ಇದೆ. ಈ ಕ್ಷೇತ್ರದ ಅಧಿದೇವತೆ ರಾಜರಾಜೇಶ್ವರಿಯಾದರೂ ಇಲ್ಲಿ ನಡೆಯುವ ವಿಶೇಷ ಪೂಜೆ ಸೇವಾದಿಗಳೆಲ್ಲವೂ ಸಲ್ಲಿಕೆಯಾಗುವುದು ಸುಬ್ರಹ್ಮಣ್ಯ ಸ್ವಾಮಿಗೆ. ಇಲ್ಲಿನ ರಥೋತ್ಸವವೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವವೇ ಆಗಿದೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಎಂದರೆ ಮಾರ್ಚ್ ತಿಂಗಳಲ್ಲಿ ನಡೆಯುವ ವಾರ್ಷಿಕ ಉತ್ಸವ. ಇದನ್ನು 1 ತಿಂಗಳುಗಳ ಕಾಲ ಆಚರಿಸಲಾಗುತ್ತದೆ. ಇಡೀ ಭಾರತದಲ್ಲೇ ಇಷ್ಟು ದೊಡ್ಡದಾದ ಮಣ್ಣಿನ ಮೂರ್ತಿಯನ್ನು ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ಹಿಂದೆ ಈ ಕ್ಷೇತ್ರವನ್ನು ಪಲ್ಯಾಪುರ ಎಂದು ಕರೆಯುತ್ತಿದ್ದರು. ಕಾಲಾನಂತರದಲ್ಲಿ ಇದು ಪೊಳಲಿ ಎಂದಾಯಿತು. ಸರ್ವ ಅಲಂಕಾರ ಭೂಷಿತೆಯಾದ ಮೃಣ್ಮಯಿ ವಿಗ್ರಹವನ್ನು ನೋಡಿದಾಗ ಮನಸ್ಸು ನಿಜಕ್ಕೂ ಉಲ್ಲಾಸಗೊಳ್ಳುತ್ತದೆ. ವಿಗ್ರಹದಲ್ಲಿ ನೆಟ್ಟ ದೃಷ್ಟಿಯನ್ನು ಹಿಂತೆಗೆಯಲಾರದೆ ಮನಸ್ಸು ಭಾವುಕವಾಗುತ್ತದೆ. ದೇವಿಯ ವಿಗ್ರಹವನ್ನು ನೋಡಿ ಆನಂದಭರಿತರಾಗಿ ಸಂತೃಪ್ತ ಭಾವದಿಂದ ನಾವು ನಮ್ಮ ಪ್ರಯಾಣವನ್ನು ಮಂಗಳೂರಿನ ಕಡೆಗೆ ಬೆಳೆಸಿದೆವು. ಮಂಗಳೂರಿಗೆ ಬಂದು ಫ್ರೆಶ್ ಅಪ್ ಆಗಿ ರೂಮನ್ನು ವೆಕೇಟ್ ಮಾಡಿ 2 ದಿನದ ಮಂಗಳೂರಿನ ಪ್ರವಾಸವನ್ನು ಮುಗಿಸಿ ನಮ್ಮ ಪ್ರಯಾಣ ಹೊರಟಿತು ಬೆಂಗಳೂರಿನ ಕಡೆಗೆ.